ಇವತ್ತು ಆ ಕಿಚ್ಚನ ದಾರಿಯನ್ನ ನೋಡಿ ಹೀಗಾದ್ರೂ ಮಾಡಿ ಈ ನನ್ನ ಅಣ್ಣನ ಕಿಚ್ಚನ ಇಳಿಸಿ ಅವನಿಗೆ ಪ್ರೀತಿಯ ಮನೆಯನ್ನ ಬಿಡಿಸಿ ಆ ನಂತರ ನನ್ನ ಕೆಲಸವನ್ನ ನಾನೇ ಸಕ್ಸಸ್ ಮಾಡ್ಕೋಬೇಕು. ಓಹೋ, ನಾನು ಬಯಸಿದಂತೆ ಕಿಚ್ಚ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. How are you? ನಿನ್ನ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ನನಗೂ ಅಷ್ಟೇ ಕಿಚ್ಚ. ಅದರಂತೆ ಕಾಲೇಜಿನಲ್ಲಿ ನೀನು ಮಾಡ್ತಿದ್ದ ತುಂಟಾಟಗಳೆಲ್ಲ ನನಗೆ ತುಂಬಾ ಇಷ್ಟ. ಆದ್ರೆ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೆ ನನಗೆ ಪುಣ್ಯ ಸಿಕ್ಕಿಲ್ಲ. ಹಾಗಂತ ಎಷ್ಟು ದಿನ ಅಂತ ಅದನ್ನ ನನ್ನ ಎದೆಯಲ್ಲಿ ಐ ಆಮ್ ರಿಯಲಿ ನೀನಂದ್ರೆ ನನಗೆ ತುಂಬಾ ಇಷ್ಟ ಕಿಚ್ಚ. ಎಂತಹ ಮಾತು ಹೇಳಿದೆ ಕಾಂಚನ. ಈ ನಿನ್ನ ಮಾತುಗಳನ್ನು ಕೇಳಿದ ಒಡನೆ ನನ್ನ ಎದೆಯಲ್ಲಿ ಶುರುವಾಗಿದೆ ತುಡಿತ. ತುಡಿತವೇ ಆಗಿದೆ ನಿನ್ನ ಸೌಂದರ್ಯಕ್ಕೆ ನನ್ನ ಹೃದಯ ಮೋಹಿತನಾಗಿ ಎಷ್ಟು ದಿನ ಅಂತ ಸಾಧಿಸಲಿ ನಮ್ಮ ಪ್ರೇಮದ ಹಿಡಿತ. ನೋಡಿ, ನಿಮ್ಮ ಆಸೆ ನಿಜವಾಗ್ಲೂ ಏನಿರುತ್ತೆ ಕಿಂಚಿತ್ತು ಅನ್ನಿಲ್ಲ. ಆದ್ರೆ ನೀವು ನನಗೆ ಒಂದು ಹೆಲ್ಪ್ ಅನ್ನ ಮಾಡಬೇಕು. ಸಮುದ್ರ ಪಾತಾಳದಲ್ಲಿ ಮುತ್ತುಗಳ ನಿನಗಾಗಿ ಎಳೆದು ತರಬೇಕೆ? ಆಕಾಶದಲ್ಲಿ ಚಂದವಾಗಿ ಮಿನುಗುತ್ತಿರುವ ತಾರೆಗಳ ಸಮೂಹವನ್ನೇ ನಿನಗಾಗಿ ಅಪರಿಸಿ ತರಬೇಕೆ? ಪುಷ್ಪಗುಚ್ಛಗಳಿಂದ ಅಲಂಕೃತಗೊಂಡಿರುವ ಪುಷ್ಪ ಪರ್ವತವನ್ನೇ ನಿನಗಾಗಿ ಒತ್ತೊಯ್ದು ತರಬೇಕೆ? ಹೇಳು ಕಾಂಚನ, ಹೇಳು, ನಿನಗಾಗಿ ಕಿಚ್ಚ ಏನು ಮಾಡಬೇಕು? ಮೊದಲಿಗೆ ನಿನ್ನ ತಮ್ಮ ಹಾಗೂ ಆ ನನ್ನ ತಂಗಿ ಕಾವೇರಿ ಮತ್ತೆ ಆ ತಂಗಿನ ಅವರು ಮಾಡ್ತಾ ಇರೋ ಪ್ರೀತಿನ ದೂರ ಮಾಡಬೇಕು. ಅಷ್ಟೇ ಅಲ್ಲ, ಭೂಗತ ಲೋಕದ ಪಾತಕಿಯಾಗಿರೋ ಆ ಚಕ್ರವರ್ತಿಯಿಂದ ನನ್ನನ್ನ ಮುಗಿಸಿದ್ರೆ ನನಗಷ್ಟೇ ಸಾಕು. ಕಾಂಚನ, ನಿನ್ನ ತಂಗಿಯನ್ನು ನಮ್ಮ ತಮ್ಮ ಮದನ್ ಈಗಾಗಲೇ ಇಷ್ಟಪಡುತ್ತಿದ್ದಾನೆ. ನಿನ್ನ ಕೆಲಸ ಪೂರೈಸಿದ ಅಂತ ತಿಳ್ಕೊ. ಅದ್ಯಾರೋ ಚಕ್ರವರ್ತಿ ಅಂದಲ್ಲ, ಅವನು ಯಾರು? ಅವನು ಚಕ್ರವರ್ತಿ, ಲೋಕದ ಪಾತಕಿ. ನೋಡು, ನೀನು ನನ್ನನ್ನ ದಾಸಿ ಆಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಜೀವವನ್ನೇ ತೆಗೆದು ಬಿಡ್ತೀನಿ ಅಂತ ನನಗೆ ತುಂಬಾ ಹೆದರ್ಸ್ತಾ ಇದ್ದಾನೆ. ಅವನ ಮಾತನ್ನ ಕೇಳಿ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಎದರಿಗೆ ಎನ್ನುವುದು ಲಿಂಗ ಬಂದಿದೆ ಅಂದರೆ ನನಗೆ ಎಲ್ಲಿಲ್ಲದ ಆವೇಶ. ಎದರಿಗೆ ಹೊಟ್ಟಿರೋ ಆ ಚಕ್ರವರ್ತಿಗೆ ಮಾಡುವೆ ಮನವರಿಕೆ. ಅವನ ಮನವರಿಕೆ ಮಾಡಿಕೊಳ್ಳುತ್ತಾರೆ ಉದ್ಭವಿಸುವವನಿಗೆ ನಿನ್ನಿಷ್ಟವೇ ನನ್ನಿಷ್ಟ. ಇನ್ನೇಕೆ ತಡ ಮಾಡಬೇಕು? ಈಗ ಶುರುವಾಗ್ಲಿ ನನ್ನ ನಿನ್ನ ಹೊಸ ಟೈಟಾನಿಕ್ ರಿದಮ್. ಹೌದಾ ಕಾಂಚನ, ನಿನ್ನ ಮುದ್ದುವದನಕ್ಕೆ ನನ್ನ ಎದೆಯಲ್ಲಿ ಶುರುವಾಗಿ ತುಡಿ ಸಂಗೀತ ಸಂಧಾನ. ತನ್ನದ ಜೊತೆಗೆ ಇಬ್ಬರು ಕೂಡಿ ಮಾಡೋಣ ಬಾರಿ ಪ್ರೇಮ ಸಂಧಾನ.
ಶುಭೇ